ಎಲ್ಲ ಬೆಳವಣಿಗೆಗಳ ನಡುವೆ ಅತ್ತ ಸಿಜೆಪಿಯ ನಾಯಕರ ಜೊತೆಗೆ ಅಥವಾ ಅವರ ವಕ್ತಾರರ ಜೊತೆಗೆ ಕೇಂದ್ರ ಸರ್ಕಾರದ ಸಚಿವರು ಕೂಡ ಮಾತುಕತೆಯನ್ನು ಮಾಡಿದ್ದಾರೆ. ಮಾತುಕತೆ ಯಶಸ್ವಿ ಆದ ಬಳಿಕ ಸರ್ಕಾರ ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡ್ತು. ಈ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ವೆರಿ ಇಂಪಾರ್ಟೆಂಟ್ಲಿ ಅತ್ತ ಸಿಜೆಪಿ ನಾಯಕರು ಹಾಗೂ ಕೇಂದ್ರ ಸಚಿವರಾದಂಥ ನಡ್ಡಾ ಕೂಡ ಇದ್ದರು, ಜೊತೆಗೆ ಇನ್ನಿತರ ನಾಯಕರು ಕೂಡ ಇದ್ದರು, ಹಾಗೆ ಇನ್ನೋರ್ವ ಸಚಿವರು ಕೂಡ ಇದ್ದರು. ಅವರೆಲ್ಲರೂ ಕೂಡ ಒಟ್ಟಾಗಿ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಸಿಜೆಪಿಯ ಎಲ್ಲ ಷರತ್ತುಗಳಿಗೆ ಒಪ್ಪಿಗೆಯನ್ನು ಸೂಚಿಸಿದೆ. ಒಂದು, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ, ಅದಾದ ಬಳಿಕ ವಿದ್ಯಾರ್ಥಿಗಳ ವಿರುದ್ಧ ದಾಖಲಾಗಿರುವಂಥ ಎಲ್ಲ FIRಗಳನ್ನು ಅಥವಾ ಕಾನೂನು ಕ್ರಮಗಳನ್ನು ರದ್ದುಗೊಳಿಸೋದು, ಅದರ ಜೊತೆಗೆ 5 ಬೇಡಿಕೆಗಳನ್ನು ಮುಂದೆ ಇಟ್ಟಿದ್ದಾರೆ. ಅಂದರೆ ಚಾರ್ಟರನ್ನು ಮುಂದೆ ಇಟ್ಟಿದ್ದಾರೆ. ನೀಟ್ ಪರೀಕ್ಷೆ ಸೇರಿದಂತೆ ಪರೀಕ್ಷಾ ಕ್ರಮಗಳನ್ನು ಹೇಗೆ ಸುಧಾರಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದು ಚಾರ್ಟನ್ನು ಮುಂದೆ ಇಟ್ಟಿದ್ದಾರೆ. ಅದನ್ನು ಕೂಡ ನಾವು ಖಂಡಿತವಾಗಲೂ ಪರಿಶೀಲನೆ ಮಾಡ್ತೀವಿ, ಮಾತುಕತೆಯನ್ನು ಮಾಡ್ತೀವಿ ಅನ್ನುವಂಥ ಮಾತನಾಡಿದ್ದಾರೆ. ಇದಾದ ಬಳಿಕ ಸಿಜೆಪಿ ನಾಯಕರು ಪತ್ರಿಕಾಗೋಷ್ಠಿಯಲ್ಲೇ ಹೋರಾಟವನ್ನು ಅಂತ್ಯಗೊಳಿಸಿದ್ದಾರೆ. तमाम मांगे जो हमारी थी वो मान ली गई हैं, तो हम इमीडिएट इफेक्ट से प्रोटेस्टर्स से रिक्वेस्ट करते हैं कि आप विड्रॉ करें, पीसफुली अपने घर वापस जाएं और आगे की जो भी हमारी रणनीति होगी या बातचीत होगी उससे हम आपको अवगत कराएंगे. लेकिन प्रोटेस्टर्स से हम रिक्वेस्ट करते हैं कि इमीडिएट इफेक्ट से आप विड्रॉ करें, हमारी मांगे जो है वो मान ली गई है. रिटेलिटरी मेजर्स न लिए जाए, कंपनसेशन दिया जाए और इनके 5 पॉइंट चार्टर को कंसिडर किया जाए. उस पर डिटेल में चर्चा हुई. डिटेल में चर्चा होने के पश्चात सबसे पहली बात तो ये है कि जो इनका एक 4 पॉइंट्स था उसका लबोलबाब ये था कि कोई भी एक्शन FIR न हो और अगर है तो वो विड्रॉ हो, वो चाहे दिल्ली पुलिस के द्वारा हुआ हो, चाहे वो बीजेपी रूल स्टेट्स में कहीं हुआ हो, तो वो FIR की कॉपी भी इनको हम देंगे और उसको विड्रॉ करने की बात कोई भी ಎಲ್ಲ ಬೆಳವಣಿಗೆಗಳ ಬಗ್ಗೆ ಆಗಿರುವಂಥ ಘಟನೆಗಳ ಬಗ್ಗೆ ಇನ್ನಷ್ಟು ಹೆಚ್ಚಿನ ವಿವರವನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಲೈವ್ನಲ್ಲಿ ಜಾಯ್ನ್ ಆಗ್ತಾರೆ. ಹರೀಶ್, ಸಾಕಷ್ಟು ಚರ್ಚೆ ಆಯಿತು, ಸಾಕಷ್ಟು ಆಯಾಮಗಳಲ್ಲಿ ಇದನ್ನು ವಿಶ್ಲೇಷಣೆ ಮಾಡಲಾಯಿತು. ಹೋರಾಟ ಮುಂದುವರಿಯುತ್ತಾ ಅಥವಾ ಕೇಂದ್ರ ಸರ್ಕಾರ ಬಗ್ಗತ್ತಾ ಎಲ್ಲ ಒತ್ತಡಗಳ ಬಗ್ಗೆ ಚರ್ಚೆ ಆಯಿತು. ಆದರೆ ನಿನ್ನೆ ತನಕವೂ ಕೂಡ ಬೇರೆ ರೀತಿಯಾದಂಥ ಒಂದಿಷ್ಟು ಚರ್ಚೆಗಳಾಗ್ತಾ ಇತ್ತು. ಕೇಂದ್ರ ಸರ್ಕಾರ ಬಹುಶಃ ಪ್ರಧಾನ್ ಅವರ ರಾಜೀನಾಮೆಯನ್ನು ಪಡೆಯಲ್ಲ ಅನ್ನುವಂಥ ಮಾತನ್ನು. ಕೇಂದ್ರ ಸರ್ಕಾರ ರಾಜೀನಾಮೆ ಪಡೆಯೋದಷ್ಟೇ ಅಲ್ಲ, ಅಥವಾ ಪ್ರಧಾನ್ ಅವರು ರಾಜೀನಾಮೆ ಕೊಡೋದಷ್ಟೇ ಅಲ್ಲ, ಅದರ ಜೊತೆಗೆ ಕಂಪನ್ಸೇಷನ್ಸ್ ಬಗ್ಗೆ ಕೂಡ ಒಪ್ಕೊಂಡಿದ್ದಾರೆ. ಜೊತೆಗೆ ಈಗಾಗಲೇ FIR ಏನು ದಾಖಲಾಗಿದೆ ಅದನ್ನು ಕೂಡ ವಾಪಸ್ ಪಡಿತೀನಿ ಅಂತ ಹೇಳ್ತಾರೆ. ಒಂದು ಅರ್ಥದಲ್ಲಿ ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳ ಎಲ್ಲ ಬೇಡಿಕೆಗಳನ್ನು ಈಡೇರಿಸ್ತಾ ಇದೆ. ಜೊತೆಗೆ ಅವ್ರು ಕೊಟ್ಟಿರುವಂಥ 5 ಬೇಡಿಕೆಗಳ ಚಾರ್ಟರನ್ನು ಕೂಡ ಪರಿಶೀಲನೆ ಮಾಡ್ತಾ ಇದೆ. ಸರ್ಕಾರ ಈ ರೀತಿಯಾದಂಥ ಕ್ರಮದ ಹಿಂದೆ ಯಾವುದೋ ಒಂದು ಲೆಕ್ಕಾಚಾರ ಇರಬೇಕಲ್ಲ. ಹಾಗಿದ್ರೆ ಏನದು ಲೆಕ್ಕಾಚಾರ, ಏನದು ಅನಾಲಿಸಿಸ್? ಯಾಕೆ ಸರ್ಕಾರ ಏಕಾಏಕಿ FCRA ಬಿಲ್ ಬರೋದಕ್ಕಿಂತ ಮೊದಲೇ ವಿದ್ಯಾರ್ಥಿಗಳ ಎಲ್ಲ ಬೇಡಿಕೆಗಳನ್ನು ಒಪ್ಕೊಂಡಿದೆ? ಇದರ ಹಿಂದೆ ಏನಾದರೂ ರಾಜಕೀಯ ಲೆಕ್ಕಾಚಾರದ ಜೊತೆಗೆ ಏನಾದರೂ ರಣನೀತಿ ಇದೆಯಾ? ಪ್ರಮೋದ್, ಈಗ ಕೇಂದ್ರ ಸರ್ಕಾರದ ಶಿಕ್ಷಣ ಸಚಿವರಾದಂತಹ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡ್ತಾರಾ ಅನ್ನುವಂತಹದ್ದು ಬಹಳಷ್ಟು ನಿರೀಕ್ಷೆಗಳೇ ಇರಲಿಲ್ಲ. ಅಂದ್ರೆ ಮೋದಿ ಅವರು ಈ ತರದೊಂದು ನಿರ್ಧಾರವನ್ನ ಮಾಡ್ತಾರೆ, ಧರ್ಮೇಂದ್ರ ಪ್ರಧಾನ್ ಅವರಿಂದ ರಾಜೀನಾಮೆಯನ್ನ ಪಡೆದುಕೊಳ್ತಾರೆ ಅನ್ನುವಂತಹ ನಿರೀಕ್ಷೆಯನ್ನ ಕೂಡ ಯಾರು ಮಾಡಿರಲಿಲ್ಲ. ಯಾಕಂತಂದ್ರೆ ಕೇಂದ್ರ ಸರ್ಕಾರದ ನಡವಳಿಕೆಗಳು ಆಗಿದ್ದು. ಯಾಕಂದ್ರೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯ ಬಗ್ಗೆ ಯಾವುದೇ ರೀತಿಯಾದಂತಹ ಪ್ರಸ್ತಾಪಗಳು ಕೇಂದ್ರ ಸರ್ಕಾರದ ವಲಯದಲ್ಲಿ ಆಗ್ತಾ ಇರಲಿಲ್ಲ. ಮತ್ತೆ ಮೂಲಗಳು ಕೂಡ ತಿಳಿಸ್ತಾ ಇದ್ದಿದ್ದು ಧರ್ಮೇಂದ್ರ ಪ್ರಧಾನ್ ಅವರನ್ನ ರಾಜೀನಾಮೆಯನ್ನ ಯಾವುದೇ ಕಾರಣಕ್ಕೂ ಪಡೆಯೋದಿಲ್ಲ ಅನ್ನುವಂತಹದ್ದನ್ನೇ ಮೂಲಗಳು ತಿಳಿಸ್ತಾ ಇದ್ವು. ಆದ್ರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ತರಬೇಕು ಅನ್ನುವಂತ ಕಾರಣಕ್ಕೋಸ್ಕರನೇ ಬೇರೆ ಬೇರೆ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಂಡಿದ್ದು. ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನ ಸ್ಥಾಪನೆ ಮಾಡುವಂತ ವಿಚಾರ ಆಗಿರ್ಬೋದು, ಜೊತೆಗೆ ಒಂದು ಹೊಸ ಕಾನೂನನ್ನೇ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ತಿದ್ದುಪಡಿ ಮಸೂದೆಗೆ ಕೇಂದ್ರ ಸಂಪುಟದಲ್ಲಿ ಒಪ್ಪಿಗೆಯನ್ನು ಕೂಡ ಕೊಟ್ಟಿರುವಂತಹದ್ದು. ಬಹಳಷ್ಟು ಕಠಿಣ ಕ್ರಮಗಳನ್ನ ಈ ಪೇಪರ್ ಲೀಕ್ ಸಂಬಂಧಪಟ್ಟ ಹಾಗೆ ತೆಗೆದುಕೊಳ್ಬೇಕು, ಜೊತೆಗೆ ಕಠಿಣ ಶಿಕ್ಷೆಯನ್ನು ಕೂಡ ವಿಧಿಸಬೇಕು ಮುಂದೆ ಇಂತಹ ಪ್ರಕರಣಗಳಾದಂತಹ ಸಂದರ್ಭದಲ್ಲಿ ಅನ್ನುವಂತ ಕಾರಣಕ್ಕೋಸ್ಕರನೇ ಹೊಸ ಮಸೂದೆಯನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿರುವಂತಹದ್ದು. ಮುಂದಿನ ಸೋಮವಾರದ ಅಧಿವೇಶನದಲ್ಲಿ ಅದು ಮಂಡನೆ ಕೂಡ ಆಗುತ್ತೆ. ಇದರ ಮಧ್ಯೆ ಧರ್ಮೇಂದ್ರ ಪ್ರಧಾನ್ ಅವರ ಒಂದು ರಾಜೀನಾಮೆಯನ್ನ ಪಡೆಯಲೇಬೇಕಾದಂತ ಅನಿವಾರ್ಯ ಸ್ಥಿತಿಯು ಕೂಡ ಎದುರಾಗಿತ್ತು. ಯಾಕಂತಂದ್ರೆ ಆ ಮಟ್ಟಿಗಿನ ಒಂದು ಕೂಗು ಕೇಳಿ ಬಂದಿತ್ತು. ಇಡೀ ದೇಶಾದ್ಯಂತ ಪ್ರತಿಭಟನೆಗಳು ಕೂಡ ತೀವ್ರಗೊಳ್ತಾ ಇದ್ವು. ಮುಖ್ಯವಾಗಿ ಬಿಹಾರದಲ್ಲಿ ಇವತ್ತು ಬಂದ್ ಆಚರಣೆ ಆಗುವಂತ ಸಂದರ್ಭದಲ್ಲಿ ಸಾಕಷ್ಟು ಹಿಂಸಾಚಾರ ಆಗಿದೆ. ಪೊಲೀಸರು ಹಾಗೂ ವಿದ್ಯಾರ್ಥಿಗಳ ನಡುವೆ ಸಾಕಷ್ಟು ಹಿಂಸಾಚಾರ ಬೆಳಗಿನಿಂದಲೂ ಕೂಡ ಆಗ್ತಾ ಇತ್ತು. ಮತ್ತೆ ದೇಶಾದ್ಯಂತ ಯುವಕರು ಬೇರೆದೇ ರೀತಿಯಾದಂತಹ ಪ್ರತಿಕ್ರಿಯೆಗಳನ್ನ ಕೊಡ್ಲಿಕ್ಕೆ ಶುರುವಾದವು. ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಸಾಕಷ್ಟು ರೀಲ್ಸ್ಗಳು ಬರೋದಕ್ಕೆ ಶುರುವಾದವು. ಎಲ್ಲ ಒಂದ್ ಕಡೆ ಬಿಜೆಪಿಗೂ ಕೂಡ ಮತ್ತೆ ಕೇಂದ್ರ ಸರ್ಕಾರಕ್ಕೂ ಅನ್ನಿಸ್ತು, ಒಂದ್ ವೇಳೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಒಂದ್ ವೇಳೆ ಪಡೆದೇ ಹೋದಲ್ಲಿ ಇದರಿಂದ ಆಗ್ತಕ್ಕಂತಹ ಪರಿಣಾಮಗಳು ಏನು ಅನ್ನುವಂಥದ್ದನ್ನ ಗೇಜ್ ಮಾಡೋದಕ್ಕೆ ಶುರು ಮಾಡಿದ್ರು. ಹೀಗಾಗಿ
ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಪಡೆದುಕೊಳ್ಳೋದಕ್ಕಿಂತ ಪಡೆದುಕೊಂಡ್ರೆ ಹೆಚ್ಚು ಈ ಸಂದರ್ಭದಲ್ಲಿ ಸೂಕ್ತ ಅನ್ನುವಂತಹದ್ದು ಕೇಂದ್ರ ಸರ್ಕಾರಕ್ಕೂ ಅನಿಸಿರ್ಬೋದು, ಜೊತೆಗೆ ಬಿಜೆಪಿಗೂ ಕೂಡ ಅನಿಸಿರುತ್ತೆ. ಹಾಗಾಗಿ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಪಡೆಯುವಂತಹದ್ದು ಬಹು ಮುಖ್ಯವಾಗಿ. ಇದಾದ ನಂತರ ಈಗ ಸೋಮವಾರದಿಂದ ಅನೇಕ ಬಿಲ್ಗಳು ಮಂಡನೆ ಆಗುವಂತಹ ಸಾಧ್ಯತೆ ಇದೆ. ಒಂದು ಈಗ ಡಿಲಿಮಿಟೇಷನ್ ಬಿಲ್ ಈಗ ಈ ಬಾರಿ ಮಂಡನೆ ಆಗುತ್ತಾ ಅನ್ನುವಂತ ಕೂಡ ಚರ್ಚೆ ಆಗ್ತಿದೆ. ಯಾಕಂದ್ರೆ ಅನೇಕ ವಿರೋಧ ಪಕ್ಷಗಳ ಜೊತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಎನ್ಸಿಪಿಯ ಶರದ್ ಪವಾರ್ ಜೊತೆನೂ ಕೂಡ ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಈ ಕಡೆ ಟಿಎಂಸಿಯ ಒಂದು ಬಣ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಬೆಂಬಲವನ್ನ ಕೊಟ್ಟಿರುವಂತಹದ್ದು, ಎನ್ಡಿಎ ಜೊತೆ ಗುರುತಿಸಿಕೊಂಡಿರುವಂತಹದ್ದು. ಹೀಗೆ ಸಣ್ಣ ಪುಟ್ಟ ಪಕ್ಷಗಳು ಮತ್ತೆ ಎನ್ಡಿಎ ಪಕ್ಷದಲ್ಲಿ ಐಎನ್ಡಿಎ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಂತಹ ಪಕ್ಷಗಳಿದೆ. ಇವುಗಳನ್ನೆಲ್ಲವನ್ನು ಕೂಡ ಒಟ್ಟುಗೂಡಿಸುವಂತ ಪ್ರಯತ್ನವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗೂ ಅಮಿತ್ ಶಾ ಅವರು ಮಾಡ್ತಾ ಇರುವಂತಹದ್ದು. ಒಂದ್ ವೇಳೆ ಡಿಲಿಮಿಟೇಷನ್ ಬಿಲ್ ತಂದಿದ್ದೆ ಆದಲ್ಲಿ ಇದು ನೀಟ್ ಪರೀಕ್ಷೆ ವಿರುದ್ಧದ ಹೋರಾಟ ಎಲ್ಲ ಒಂದ್ ಕಡೆ ಇದು ಅಡ್ಡಿ ಆಗಬಾರ್ದು ಅನ್ನುವಂತ ಕಾರಣಕ್ಕೋಸ್ಕರನೇ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನ ಪಡೆದಿರುವಂತಹ ಸಾಧ್ಯತೆ ಇದೆ. ಎಲ್ಲ ಲೆಕ್ಕಾಚಾರಗಳು ಕೂಡ ಇರ್ತವೆ, ಮತ್ತೆ ಅನೇಕ ಬಿಲ್ಗಳು ಬರ್ತಾ ಇರೋದ್ರಿಂದ ಹೀಗಾಗಿ ಅವು ಯಾವ ಕೂಡ ಅಡ್ಡಿ ಆಗಬಾರ್ದು ಈ ಸಂಸತ್ ಅಧಿವೇಶನದಲ್ಲಿ ಅನ್ನುವಂಥದ್ದು. ಮುಖ್ಯವಾಗಿ ವಿರೋಧ ಪಕ್ಷಗಳು ಕೂಡ ಒಂದು ಕಂಡೀಷನ್ ಅನ್ನು ಇಟ್ಟಿದ್ದು, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಟ್ಟರೆ ಮಾತ್ರ ನಾವು ಸಂಸತ್ ನಡೆಸಲಿಕ್ಕೆ ಬಿಡ್ತೀವಿ ಅಥವಾ ಮುಂದಿನ ಚರ್ಚೆಗೆ ಹೋಗ್ಲಿಕ್ಕೆ ಅವಕಾಶವನ್ನ ಕೊಡ್ತೀವಿ ಅನ್ನುವಂಥದ್ದು. ಹಾಗಾಗಿ ಸಾಕಷ್ಟು ವಿರೋಧ ವ್ಯಕ್ತ ಆಯಿತು. ಇಂತಹ ವಿರೋಧದ ನಡುವೆ ಒಂದು ವೇಳೆ ಕೇಂದ್ರ ಸರ್ಕಾರ ತರುವಂತಹ ಅತಿ ಮಹತ್ವದ ಬಿಲ್ಗಳಿಗೆ ಏನಾದರೂ ಬೆಂಬಲ ಕೊಟ್ಟಿದ್ದೆ ಆದಲ್ಲಿ ಮತ್ತೆ ಬೇರೆ ಬೇರೆ ಪಕ್ಷಗಳು ಬೆಂಬಲದಿಂದ ಹಿಂದೆ ಸರಿಯುವಂತಹ ಸಾಧ್ಯತೆ ಇರ್ತಿತ್ತು. ಹಾಗಾಗಿ ಈ ಒಂದು ಧರ್ಮೇಂದ್ರ ಪ್ರಧಾನ್ ಅವರನ್ನ ರಾಜೀನಾಮೆ ಕೊಡಿಸುವಂತ ನಡೆ ಈ ಸಂದರ್ಭದಲ್ಲಿ ಸೂಕ್ತ ಅನ್ನುವಂತಹದ್ದು ಮೋದಿ ಅವರಿಗೂ ಅನಿಸಿದೆ, ಮತ್ತೆ ಬಿಜೆಪಿ ಅವರಿಗೂ ಅನಿಸಿರುವಂತಹ ಸಾಧ್ಯತೆ ಇದೆ. ಪ್ರಮೋದ್, ಥ್ಯಾಂಕ್ ಯು ಹರೀಶ್ ಎಲ್ಲ ಮಾಹಿತಿಗಾಗಿ.